ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ತುಂಬ ಜನ ಕಷ್ಟದಲ್ಲಿದ್ದೀರಾ. ಏಕೆಂತಂದರೆ ಒಬ್ಬೊಬ್ರಿಗೂ ಒಂದೊಂದು ರೀತಿ ಕಷ್ಟ ಅನ್ನೋದು ಇರುತ್ತೆ ಅಲ್ವಾ. ಮನೆ ಅಂತ ಅಂದಮೇಲೆ ಒಂದೊಂದು ಸಮಸ್ಯೆ ಅನ್ನೋದು ಇರುತ್ತೆ. ಮನುಷ್ಯ ಆದವನಿಗೆ ಒಂದೊಂದು ಕಷ್ಟ ಅನ್ನೋದಿರುತ್ತೆ. ಏಕೆ ಅಂತಂದರೆ ಮನುಷ್ಯ ಈ ಕಷ್ಟ ಎಲ್ಲ ತಡ್ಕೋತಾನೆ ಅಂತಲೇ ದೇವ್ರುಗಳು ಕಷ್ಟ ಕೊಡೋದು ಅಲ್ವಾ. ಆ ಕಷ್ಟ ಬತ್ತು ಅಂತ ನಾವು ಎದ್ರುಕೊಳ್ಳೋಕೆ ಹೋಗಬಾರ್ದು. ಏನಾದರೂ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಆ ಪರಿಹಾರ ಏನು ಅಂತ ನಾವು ಹುಡುಕ್ತಾ ಹೋಗಬೇಕು. ಬೀದಿಗೆ ಬಿದ್ದಿರೋರ್ಗೂ ಸಹ ರಾಯರು ಒಂದು ಅನುಗ್ರಹ ಅಂತ ಮಾಡ್ತಾರೆ. ಅವ್ರನ್ನ ಹಾಗೆ ಬಿಟ್ಬಿಡೋದಿಲ್ಲ. ರಾಯರು ಅಂತ ನಾವು ಪೂಜೆ ಮಾಡ್ತಾಯಿದ್ದೀವಿ. ರಾಯರನ್ನ ನಾವು 24 ಗಂಟೆನೂ ರಾಯರ ಹೆಸರು ನಮ್ಮ ಬಾಯಲ್ಲಿ ಬರ್ತಿದೆ. ರಾಯರು ನಮ್ಮ ಮನಸ್ಸಲ್ಲಿ ಇದ್ದಾರೆ ಅಂತ ಅಂದಮೇಲೆ ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ. ಅವ್ರನ್ನ ಯಾವತ್ತೂ ಅಷ್ಟೇ ಕೈ ಬಿಡೋದಿಲ್ಲ ರಾಯರು. ಇದೊಂದು ಚಿಕ್ಕ ಕತೆ ಹೇಳ್ತೀನಿ ನಾನು. ರಾಯರು ಒಬ್ಬ ಮನುಷ್ಯ ಬೀದಿಗೆ ಬಿದ್ದವನಿಗೆ ಅವನಿಗೆ ಎಲ್ಲರೂ ಸಹ ಮೋಸ ಮಾಡಿರ್ತಾರೆ. ತನ್ನ ಮನೆಯವರು ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ಕಿತ್ಕೊಂಡು ಅವ್ರನ್ನ ಬೀದಿಗೆ ತಳ್ಳಿರ್ತಾರೆ. ಅವ್ರಿಗೆ ಏನು ಗತಿ ಇಲ್ಲದೇರ ಮನೆಯಿಂದ ಹೊರಗಡೆ ಬಂದಿರ್ತಾರೆ. ಅವ್ರ ಆ ಸ್ಥಿತಿಲಿ ಇರಬೇಕಾದ್ರೆ ಅವ್ರಿಗಿರೋದಕ್ಕೊಂದು ನೆಲೆ ಇರೋದಿಲ್ಲ, ಉಡೋದಕ್ಕೆ ಬಟ್ಟೆ ಇರೋದಿಲ್ಲ, ತಿನ್ನೋದಕ್ಕೆ ಅನ್ನ ಇರೋದಿಲ್ಲ. ಬೀದಿಗೆ ಬಂದುಬಿಟ್ಟಿರ್ತಾರೆ. ಅವರು ಇನ್ನು ಮುಂದೆ ಏನು ಮಾಡಬೇಕು ಅನ್ನೋ ಸ್ಥಿತಿನಲ್ಲಿ ಇರಬೇಕಾದ್ರೆ ರಾಯರು ಕೈ ಹಿಡಿತಾರೆ. ಅದು ಯಾವ ರೀತಿ ರಾಯರು ಕೈ ಹಿಡಿದ್ರು, ಅವ್ರಿಗೆ ರಾಯರು ಯಾವ ರೀತಿ ಅನುಗ್ರಹ ಮಾಡಿದ್ರು ಅಂತ ನಾನು ಈ ವಿಡಿಯೋದಲ್ಲಿ ಒಂದು ಚಿಕ್ಕ ಕತೆ ಹೇಳ್ತೀನಿ. ನೀವು ತುಂಬ ಜನ ಕಷ್ಟದಲ್ಲಿದ್ದೀರಲ್ವ. ರಾಯರು ಪೂಜೆ ಮಾಡಿದ್ರು ನಮಗಿನ್ನೂ ಅನುಗ್ರಹ ಆಗ್ತಿಲ್ಲ, ತುಂಬಾ ಕಷ್ಟ ಜಾಸ್ತಿ ಅಂತ ಅನ್ನೋರು ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಮನಸ್ಸಿಗೆ ಸ್ವಲ್ಪನಾದರೂ ಸಮಾಧಾನ ಅನ್ನೋದು ಸಿಕ್ಕುತ್ತೆ. ರಾಯರು ನಂಬಿದ್ರೆ ಯಾವತ್ತೂ ಅಷ್ಟೇ ಕೈ ಬಿಡೋದಿಲ್ಲ ಅಂತ ನಿಮಗೆ ಅರ್ಥ ಆಗುತ್ತೆ. ಏನು ಅಂತ ನಾನು ಹೇಳ್ತಾ ಹೋಗ್ತೀನಿ. ಒಬ್ಬ ವ್ಯಕ್ತಿ ಇರ್ತಾರೆ, ಅವ್ರಿಗೆ ಹೆಂಡತಿ ಮಕ್ಕಳು ಅನ್ನೋರು ಇರ್ತಾರೆ. ಅವ್ರಿಗೆ ತನ್ನ ಮನೆಯಲ್ಲಿ ಮೋಸ ಮಾಡ್ತಾರೆ. ಅಂದರೆ ಅಣ್ಣ ತಮ್ಮದಿರು ಮೋಸ ಮಾಡ್ತಾರೆ. ಅವ್ರಿಗೇನು ಕೊಡೋದಿಲ್ಲ, ಎಲ್ಲವನ್ನು ಕಿತ್ಕೊಂಡು ಮನೆಯಿಂದ ಆಚೆಗಡೆ ಹಾಕ್ಬಿಡ್ತಾರೆ. ಆ ವ್ಯಕ್ತಿ ಮುಂದೇನು ಮಾಡಬೇಕು ಅನ್ನೋದು ಸಹ ಗೊತ್ತಾಗೋದಿಲ್ಲ. ಯಾಕೆಂತಂದರೆ ಎಲ್ಲ ಇದ್ದೂ ಏನು ಇಲ್ಲದೆ ಇರೋ ರೀತಿಲಿ ಹೊರಗಡೆ ಬರಬೇಕಾದ್ರೆ ಅವರು ಬದುಕೋದು ತುಂಬ ಕಷ್ಟ ಆಗುತ್ತೆ. ಏಕೆಂತಂದರೆ ಅವರು ಒಬ್ಬರೇ ಆದರೆ ಹೇಗೋ ಒಂದು ಜೀವನ ಮಾಡ್ತಾರೆ ಅಲ್ಲಿ ಇಲ್ಲಿ ಇತ್ಕೊಂಡು. ಆದರೆ ಅವರೊಬ್ಬರೇ ಇರೋದಿಲ್ಲ, ಅವ್ರ ಜೊತೆಗೆ ಹೆಂಡ್ತಿ ಇರ್ತಾರೆ ಮತ್ತು ಮಕ್ಳುಗಳಿರ್ತಾರೆ. ಅವ್ರು ಏನು ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಆವಾಗ ಯಾರ ಮನೆಗೂ ಸಹ ಹೋಗೋಕ್ಕಾಗೋದಿಲ್ಲ. ಯಾಕೆಂತಂದರೆ ಚೆನ್ನಾಗಿದ್ದಾಗ ನಾವು ಯಾರ ಮನೆಗಾರ ಹೋಗ್ಬೋದು, 1-2 ದಿವಸ ಇರ್ಬೋದು. ಕೆಟ್ಟ ಮೇಲೆ ಯಾರ ಮನೆಗೂ ಸಹ ಹೋಗೋಕ್ಕಾಗೋದಿಲ್ಲ. ಏಕೆಂದರೆ ಅವರೆಲ್ಲ ಎಲ್ಲಿ ನಮ್ಮ ಮನೆಗೆ ಬಂದುಬಿಡ್ತಾರೋ ಅನ್ನೋ ಒಂದು ರೀತಿಯಲ್ಲಿ ನೋಡ್ತಿರ್ತಾರೆ. ಆ ವ್ಯಕ್ತಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಅವ್ರ ಹೆಂಡ್ತಿ ಮಕ್ಕಳನ್ನ ಅವ್ರ ತವ್ರ ಮನೆಗೆ ಕಳಿಸ್ತಾರೆ. ನೀವು ಹೋಗಿ ಸ್ವಲ್ಪ ದಿವಸ ಅಲ್ಲಿ ಇರ್ರಿ, ನಾನೆಲ್ಲ ಸುಧಾರಿಸಿದ ಮೇಲೆ ಒಂದು ಮನೆ ಮಾಡಿ ನಿಮ್ಮನ್ನು ಕರ್ಕೊಂಬಂದು ನಾನು ಇಟ್ಕೋತೀನಿ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಹೆಂಡ್ತಿ ಮಕ್ಕಳನ್ನ ಅವ್ರ ತವ್ರ ಮನೆಗೆ ಕಳಿಸ್ಬಿಡ್ತಾರೆ. ಹೆಂಡ್ತಿ ತವ್ರ ಮನೆಗೆ ಕಳಿಸ್ಬಿಡ್ತಾರೆ. ಈ ಮನುಷ್ಯ ಏನು ಮಾಡ್ತಾರೆ ಅಂದರೆ ಮಂತ್ರಾಲಯಕ್ಕೆ ಹೋಗ್ಬಿಡ್ತಾರೆ. ಇವ್ರಿಗೆ ಬೇರೆ ಏನು ದಾರಿನೂ ಕಾಣಿಸೋದಿಲ್ಲ. ಏಕೆ ಅಂತಂದರೆ ಕೈಯಲ್ಲಿ ₹1 ಕಾಸಿರೋದಿಲ್ಲ. ಆ ಸ್ಥಿತಿಲಿ ಮನೆಯಿಂದ ಈಚೆಗಡೆ ಹಾಕ್ಬಿಟ್ಟಿರ್ತಾರೆ ಅವರು ಒಂದುಗುಡ್ತವರು. ಆವಾಗ ಅವರು ಮನಸ್ಸಿಗೆ ಬಂದಿದ್ದೆ ರಾಯರು ಹತ್ರ ಹೋದರೆ ನನ್ನ ಕಷ್ಟಕ್ಕೆಲ್ಲ ಒಂದು ಪರಿಹಾರ ತೋರಿಸ್ತಾರೆ, ಏನೋ ಒಂದು ಅನುಗ್ರಹ ಮಾಡ್ತಾರೆ ಅಂದ್ಬಿಟ್ಟು ಆ ವ್ಯಕ್ತಿ ಏನು ಮಾಡ್ತಾರೆ, ಮಂತ್ರಾಲಯಕ್ಕೆ ಹೊರಟು ಬಿಡ್ತಾರೆ. ಆಗೋ ಈಗೋ ಸಾಲ ಮಾಡಿ ಅವ್ರ ಹತ್ರ ಸಾಲ ಇಸ್ಕೊಂಡು ದುಡ್ಡು ಇಸ್ಕೊಂಡು ಮಂತ್ರಾಲಯಕ್ಕೆ ಹೋಗ್ಬಿಡ್ತಾರೆ. ಅವ್ರಿಗೆ ಮಂತ್ರಾಲಯಕ್ಕೆ ಹೋಗೋಕ್ಕೂ ಸಹ ಕಾಸಿರೋದಿಲ್ಲ. ಆ ಸ್ಥಿತಿಲಿ ಇರ್ತಾರೆ. ಅವ್ರ ಹತ್ರ ಇಸ್ಕೊಂಡು ಅವರು ಮಂತ್ರಾಲಯಕ್ಕೆ ಹೋಗ್ತಾರೆ. ಹೋಗಿ ಅಲ್ಲಿ ರಾಯರು ಸೇವೆ ಮಾಡ್ತಾರೆ. ಎಷ್ಟು ದಿನ ಅಂದರೆ ತಿಂಗಳಂಗಟ್ಲೆ ಅಲ್ಲೇ ಉಳ್ಕೊಂಡ್ಬಿಡ್ತಾರೆ ಅವರು. 1 ದಿವಸ ಅಲ್ಲ, 2 ದಿವಸ ಅಲ್ಲ, ತಿಂಗಳಂಗಟ್ಲೆ ಅಲ್ಲೇ ಉಳ್ಕೊಂಡ್ಬಿಡ್ತಾರೆ. ಏಕೆ ಅಂತಂದರೆ ರಾಯರ ಹತ್ರ ಒಂದು ಸಂಕಲ್ಪ ಅಂತ ಮಾಡ್ಕೋತಾರೆ ಅವರು. ನನಗೆ ನೀವು ಅನುಗ್ರಹ ಮಾಡೋ ತಕ್ಕ ನಾನು ಈ ಮಂತ್ರಾಲಯ ಬಿಟ್ಟು ನಿನ್ನ ಸನ್ನಿಧಾನ ಬಿಟ್ಟು ನಾನು ಹೋಗೋದಿಲ್ಲ ತಂದೆ. ಏಕೆಂತಂದರೆ ನನ್ನ ನಂಬ್ಕೊಂಡು ಹೆಂಡ್ತಿ ಮಕ್ಕಳಿದ್ದಾರೆ, ಅವ್ರನ್ನೆಲ್ಲ ನಾನು ಹೇಗೆ ಸಾಕಬೇಕು, ನನಗೆ ಒಂದು ಜೀವನ ಅನ್ನೋದು ನೀನು ಕೊಡು, ಏನಾದರೂ ಒಂದು ಅನುಗ್ರಹ ನೀನು ಮಾಡೋ ತನಕ ನಾನು ಈ ಸ್ಥಳ ಬಿಟ್ಟು ಹೋಗೋದಿಲ್ಲ ಅಂತ ಅವರು ಒಂದು ವ್ರತನ ಅಲ್ಲಿ ಮಾಡ್ತಾರೆ. ಅವರು ತುಂಗಾಭದ್ರಾ ನದಿಲಿ ಸ್ನಾನ ಮಾಡೋದು ಮತ್ತು ಅಲ್ಲಿ ಉಳ್ಳು ಸೇವೆ ಮಾಡೋದು, ಅವ್ರಿಗೇನೇನು ಗೊತ್ತೋ ಆ ರೀತಿನೆಲ್ಲ ಮಾಡ್ತಿರ್ತಾರೆ. ಆದರೆ ಅವ್ರಿಗೆ ಹಾಕ್ಕೊಳ್ಳೋದಕ್ಕೂ ಸಹ ಬಟ್ಟೆ ಇರೋದಿಲ್ಲ, ಹುಟ್ಟು ಬಟ್ಟೆನಲ್ಲೇ ಹೋಗ್ಬಿಟ್ಟಿರ್ತಾರೆ. ಅವ್ರೇನು ಮಾಡ್ತಾರೆ, ಬೆಳಗ್ಗೆಯಿಂದ ಸಂಜೆ ತನಕ ದೇವ್ರ ಸೇವೆ ಮಾಡೋದು, ಅಲ್ಲಿ ಊಟ ಪ್ರಸಾದ ಕೊಡ್ತಾರಲ್ಲ ಅದನ್ನು ಊಟ ಮಾಡೋದು, ಆ ದೇವಸ್ಥಾನದ ಎದುರುಗಡೆ ಅಂದರೆ ಮಂತ್ರಾಲಯದಲ್ಲಿ ಆವರಣದಲ್ಲೇ ಮಲ್ಕೊಳ್ಳೋದು. ಈ ರೀತಿ ತಿಂಗಳಂಗಟ್ಲೆ ಮಾಡಿಬಿಡ್ತಾರೆ. ತಿಂಗಳಂಗಟ್ಲೆ ತಕ್ಕನೂ ರಾಯರ ಅನುಗ್ರಹ ಅನ್ನೋದು
ಅನ್ನೋದು ಅವ್ರಿಗೆ ಸಿಕ್ಕೋದಿಲ್ಲ. ಆ ಮನುಷ್ಯ ತುಂಬಾ ಮನಸ್ಸು ಕೆಡ್ಸ್ಕೊಂಡ್ಬಿಡ್ತಾರೆ. ನನಗೆ ದೇವ್ರುಗಳು ಸಹ ಕೈ ಬಿಟ್ಬಿಟ್ರಲ್ಲ, ಜನ ಮೋಸ ಮಾಡಿದ್ರು, ದೇವ್ರುಗಳು ಸಹ ಕೈ ಬಿಟ್ಬಿಟ್ರಲ್ಲ, ನಮ್ಮ ರಾಯಪ್ಪ ಕೈ ಬಿಟ್ಬಿಟ್ರಲ್ಲ ಅಂದ್ಬಿಟ್ಟು ಆ ವ್ಯಕ್ತಿ ಆದರೂ ಅವ್ರದ್ದು ಒಂದು ಧೈರ್ಯ ಅನ್ನೋದು ಕಳ್ಕೊಳ್ಳಿಲ್ಲ. ಏಕೆ ಅಂತಂದರೆ ಅವರು ಬರಬೇಕಾದ್ರೇ ಹೇಳ್ಬಿಟ್ಟೇ ಬಂದಿದ್ರು ಅವರು, ನೀವು ನನಗೆ ಅನುಗ್ರಹ ಮಾಡೋ ತಕ್ಕ ನಾನು ಈ ಸ್ಥಳ ಬಿಟ್ಟು ಹೋಗೋದಿಲ್ಲ, ಎಷ್ಟು ತಿಂಗಳಾಗಲಿ ಎಷ್ಟು ವರ್ಷನೇ ಆಗಲಿ ನಾನು ಇಲ್ಲೇ ಇದ್ದು ಬಿಡ್ತೀನಿ ಅಂತ ಆ ವ್ಯಕ್ತಿ ಅಲ್ಲೇ ಸೇರಿಕೊಂಡ್ರು ಅವರು. ಆದರೆ ಕಡೆಯಲ್ಲಿ ಒಂದು ದಿವಸ ಏನು ಮಾಡಿದ್ರು, ಅವರು ಮಲಗಿರ್ಬೇಕಾದ್ರೆ ಬೆಳಗಿನ ಜಾವ 5 ಗಂಟೆ 5:15 ಅಲ್ಲಿ ಪೂಜೆ ಎಲ್ಲ ಆಗುತ್ತಲ್ಲ, ಆವಾಗ ಅಲ್ಲಿ ಅನೌನ್ಸ್ ಮಾಡಿ ಎಲ್ಲರೂ ಸಹ ಎಬ್ಬರಿಸ್ಬೇಕಾದ್ರೆ ಇವ್ರು ತಲೆದಸಿ ಮಲ್ಕೊಂಡಿರ್ತಾರ. ಇವ್ರು ತಲೆದಸಿ ಒಂದು ತೆಂಗಿನಕಾಯಿ ಇರುತ್ತೆ, ಒಂದು ಬಟ್ಟೆನಲ್ಲಿ ಸುತ್ತಬಿಟ್ಟು ಒಂದು ತೆಂಗಿನಕಾಯಿ ಇಟ್ಟಿರ್ತಾರೆ. ಅದು ಯಾರು ಇಟ್ಟಿರ್ತಾರೆ ಅನ್ನೋದು ಸಹ ಗೊತ್ತಾಗೋದಿಲ್ಲ ಇವ್ರಿಗೆ. ಅವ್ರೇನು ಮಾಡ್ತಾರೆ, ಅಯ್ಯೋ ಯಾರೋ ನನ್ನ ಪಕ್ಕ ತೆಂಗಿನಕಾಯಿ ಇಟ್ಟಿದ್ದಾರಲ್ಲ ನನ್ನ ತಲೆದಸಿನಲ್ಲಿ, ಯಾರ್ದು ಏನು ಗೊತ್ತಿಲ್ಲ, ಒಂದು ಕೆಂಪು ಬಟ್ಟೆನಲ್ಲಿ ಸುತ್ತಬಿಟ್ಟು ಇಲ್ಲಿ ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರೇನು ಮಾಡ್ತಾರೆ, ಅದನ್ನು ಎತ್ಕೊಳ್ಳೋದಿಲ್ಲ ಅವರು. ಅಯ್ಯೋ ಯಾರ್ದು ಏನು ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಅವ್ರು ಎತ್ಕೊಳ್ಳೋದಿಲ್ಲ. ಅಲ್ಲಿರೋರ್ನೆಲ್ಲ ಕೇಳ್ತಾರೆ, ನಾನು ಮಲಗಬೇಕಾದ್ರೆ ಈ ತೆಂಗಿನಕಾಯಿ ಇಲ್ಲಿ ಇರಲಿಲ್ಲ, ನಾನು ಬೆಳಗ್ಗೆ ಎದ್ದೊಳ್ಬೇಕಾದ್ರೆ ಇಲ್ಲಿ ನಾನು ತಲೆದಸಿ ಒಂದು ಬಟ್ಟೆನಲ್ಲಿ ತೆಂಗಿನಕಾಯಿ ಇದೆ, ಯಾರ್ದಿದು ನೀವು ನೋಡಿದ್ರಾ ಅಂತಾರೆ. ಇಲ್ಲ ನಮಗೆ ಗೊತ್ತಿಲ್ಲ ಅಂತಾರೆ. ಅಲ್ಲೊಬ್ಬರು ವಯಸ್ಸಾದಂಥವ್ರು ಒಬ್ಬರು ಅರ್ಚಕರು ಬರ್ತಾರೆ, ಬಂದು ಹೇಳ್ತಾರೆ ಅವರು, ಅದು ನಿನ್ನ ತಲೆದಸಿಲಿದೆ ಅಂತಂದರೆ ಅದು ನಿಂದೇನೆ, ಅದು ನೀನು ಎತ್ಕೊ ಅಂತ ಕೇಳ್ತಾರೆ. ನಾನು ಇದನ್ನು ಎತ್ಕೊಂಡು ಏನು ಮಾಡಲಿ ಅಂತ ತಿರ್ಗಿ ಅವ್ರನ್ನೇ ಕೇಳ್ತಾರೆ. ಏನು ಮಾಡಲಿ ಅಂದರೆ, ನೀನು ಏನಕ್ಕೋಸ್ಕರ ಇಲ್ಲಿಗೆ ಬಂದೆ ಅಂತಂದರೆ, ನನ್ನ ಅಣ್ಣ ತಮ್ಮದಿರು ಮೋಸ ಮಾಡಿದ್ರು, ನನ್ನ ಹತ್ರ ಆಸ್ತಿನೆಲ್ಲ ಕಿತ್ಕೊಂಡು ನನ್ನ ಬೀದಿಗೆ ಹಾಕ್ಬಿಟ್ರು, ನನ್ನ ಹೆಂಡ್ತಿ ಮಕ್ಕಳನ್ನ ಅವ್ರ ತವ್ರ ಮನೆಗೆ ಕಳಿಸಿದ್ದೀನಿ, ನಾನಿಲ್ಲಿ ಬಂದು ಸುಮಾರು ತಿಂಗಳುಗಳಾಯಿತು, ನಾನಿಲ್ಲಿ ಒಂದು ವ್ರತ ಅಂತ ಮಾಡ್ಕೊಂಡು ಸೇರ್ಕೊಂಡ್ಬಿಟ್ಟಿದ್ದೀನಿ, ರಾಯರ ಅನುಗ್ರಹ ಆಗದಿರ ನಾನು ಈ ಜಾಗ ಬಿಟ್ಟು ಹೋಗೋದಿಲ್ಲ ಅಂತ ಸುಮಾರು ತಿಂಗಳಿಂದ ಇಲ್ಲೇ ಸೇರ್ಕೊಂಡ್ಬಿಟ್ಟಿದ್ದೀನಿ ಅಂತ ಆ ವ್ಯಕ್ತಿ ಹೇಳ್ತಾರೆ. ಅದಕ್ಕೆ ಆ ವಯಸ್ಸಾದಂಥ ಅರ್ಚಕರು ಏನು ಹೇಳ್ತಾರೆ ಅಂತಂದರೆ, ನಿನ್ನ ಕಷ್ಟಕ್ಕೆ ರಾಯರು ಕೊಟ್ಟಿರೋ ಒಂದು ಫಲ ಅಂತ ತಿಳ್ಕೊ, ಇದರಿಂದ ಒಂದು ನೀನು ಏನು ವ್ಯಾಪಾರ ಮಾಡಬೇಕು ಅದನ್ನು ಮಾಡು ಅಂತಲೇ ರಾಯರು ನಿನಗೆ ಕೊಟ್ಟಿರೋದು ಅಂತ ಹೇಳ್ತಾರೆ. ಅವರು ದೇವಸ್ಥಾನ ಪಕ್ಕ ತುಂಗಾಭದ್ರಿ ನದಿ ಕಡೆ ಹೋಗ್ತಿರ್ತಾರೆ, ಇವರು ಅವ್ರ ಹಿಂದೆನೇ ಹೋಗ್ತಿರ್ತಾರೆ, ಈ ವ್ಯಕ್ತಿ ಹೋಗ್ತಿರ್ತಾರೆ. ಯಾಕಪ್ಪ ನನ್ನ ಹಿಂದೆ ಬರ್ತಾ ಇದೆಯಾ ಅಂದರೆ, ನನಗೇನು ಅರ್ಥ ಆಗ್ತಿಲ್ಲ, ಇದು ಒಂದು ತೆಂಗಿನಕಾಯಿ ಕೊಟ್ಟಿದ್ದಾರೆ, ನಾನು ಏನು ಮಾಡಬೇಕು ಅಂದರೆ, ಈ ಒಂದು ತೆಂಗಿನಕಾಯಿ ಏನಕ್ಕೆ ರಾಯರು ನಿನಗೆ ಕೊಟ್ಟಿದ್ದಾರೆ ಅಂತಂದರೆ, ರಾಯರೇ ನಿನ್ನ ಕಷ್ಟಕ್ಕೆ ಒಂದು ಫಲ ಅನ್ನೋದು ಕೊಟ್ಟಿದ್ದಾರೆ, ನೀನು ಇಷ್ಟು ತಿಂಗಳು ರಾಯರು ವ್ರತ ಮಾಡ್ದಲ್ಲ, ನಿನಗೆ ಪ್ರತಿಫಲವಾಗಿ ಇದರಿಂದ ನೀನು ಒಂದು ಜೀವನ ಮಾಡೋಂತ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾರೆ. ನಾನು ಹೇಗೆ ಜೀವನ ಮಾಡೋದು, ಇದೊಂದರಿಂದ ಹೇಗೆ ಮಾಡೋದು ನನಗೆ ಅರ್ಥ ಆಗ್ತಿಲ್ಲ, ಸ್ವಲ್ಪ ಬಿಡಿಸಿ ಹೇಳಿ ಅಂತಾರೆ. ಆವಾಗ ಆ ವ್ಯಕ್ತಿ ಹೇಳ್ತಾರೆ, ಈ ತೆಂಗಿನಕಾಯಿಲಿ ನೀನು ವ್ಯಾಪಾರ ಮಾಡಿದ್ರೆ ನಿನಗೆ ಒಳ್ಳೆಯದಾಗುತ್ತೆ ಅಂತ ರಾಯರು ಸೂಚನೆ ಕೊಟ್ಟಿರೋ ಅಂಥದ್ದು ಅಂತ ಹೇಳ್ತಾರೆ. ಆ ವ್ಯಕ್ತಿ ಏನು ಮಾಡ್ತಾರೆ, ಆ ತೆಂಗಿನಕಾಯಿನ ವ್ಯಾಪಾರ ಮಾಡ್ತಾರೆ. 5 ತೆಂಗಿನಕಾಯಿ ತೊಗೋತಾರೆ, ಅಲ್ಲಿ ಮಾರ್ತಿರ್ತಾರಲ್ಲ ಅವ್ರ ಹತ್ರನೇ, ಅಂಗಡಿಗಳ ಹತ್ರ ಇಸ್ಕೋತಾರೆ. ಒಂದು 5 ತೆಂಗಿನಕಾಯಿ ಇಸ್ಕೋತಾರೆ, 5 ತೆಂಗಿನಕಾಯಿ ವ್ಯಾಪಾರ ಆಗುತ್ತೆ. ಮತ್ತು 10 ತೆಂಗಿನಕಾಯಿ ಇಸ್ಕೋತಾರೆ, 10 ತೆಂಗಿನಕಾಯಿ ವ್ಯಾಪಾರ ಆಗುತ್ತೆ. ಹಾಗೆ ಒಂದು 50, 100, 150, 200 ಈ ಥರ ವ್ಯಾಪಾರ ಮಾಡ್ತಾ ಅವ್ರ ಕೈಲಿ ಒಂದು ಹಣಕಾಸು ಅನ್ನೋದು ಬರುತ್ತೆ. ಆ ವ್ಯಕ್ತಿ ತೆಂಗಿನಕಾಯಿ ವ್ಯಾಪಾರದಲ್ಲಿ ನಂಬರ್ 1 ಆಗಿಬಿಡ್ತಾರೆ ಮಂತ್ರಾಲಯದಲ್ಲಿ. ಅವ್ರು ಇವಾಗಲೂ ಸಹ ಅಲ್ಲೇ ಇದ್ದಾರೆ, ಅವರು ಮಂತ್ರಾಲಯದಲ್ಲೇ ಇದ್ದಾರೆ. ಅವರು ಅಲ್ಲಿ ಏನೇನು ತೆಂಗಿನಕಾಯಿ ಅಂಗಡಿ ಇದೆಯಾ ಅದೆಲ್ಲ ಅವ್ರದ್ದೇ ಆಗಿದೆ. ಅಲ್ಲಿ ಅವರು ಒಂದು ದೊಡ್ಡ ವ್ಯಕ್ತಿ ಆಗ್ತಾರೆ. ಅವ್ರು ಯಾವ ಕಡೆಯವರು ಅಂತಂದರೆ, ಹಾಸನ ರೂಟ್ ಕಡೆಯವರು. ಅವರು ನಂತರ ಅಲ್ಲಿಂದ ಬಂದು ಏನು ಮಾಡ್ತಾರೆ, ಒಂದು ಮನೆ ಮಾಡ್ತಾರೆ, ಮಕ್ಕಳಿಗೆ ಮದುವೆ ಮಾಡ್ತಾರೆ, ಆ ಮಕ್ಳಿಗೆ ಏನೇನು ಬೇಕು ಎಲ್ಲ ವ್ಯವಸ್ಥೆನೂ ಮಾಡ್ತಾರೆ. ಒಂದು ಮನೆ ಆಗಿರ್ಬೋದು, ಎಲ್ಲದಕ್ಕಿಂತ ಚೆನ್ನಾಗಿ ಬದುಕ್ತಾರೆ. ಅವ್ರ ಜೀವನದಲ್ಲಿ ತೆಂಗಿನಕಾಯಿ ವ್ಯಾಪಾರ ಅನ್ನೋದು ಕೈ ಹಿಡೀತು. ಹಾಗೆ ರಾಯರು ಒಂದು ಅನುಗ್ರಹ ಅಂತ ಮಾಡ್ತಾರೆ, ಯಾರನ್ನೂ ಸಹ ಬಿಡೋದಿಲ್ಲ. ಆ ವ್ಯಕ್ತಿ ಕಷ್ಟ ಅಂತ ಹೋಗಿದ ತಕ್ಷಣ ರಾಯರು ಅನುಗ್ರಹ ಮಾಡಲಿಲ್ಲ. ಏಕೆ ಅಂತಂದರೆ, ಅವ್ರ ಕಷ್ಟನೆಲ್ಲ ರಾಯರು ನೋಡಿ ಅವ್ರಿಗೂ ಕಿಂಚಿತ್ತಾದರೂ ಕರುಣೆ ಬಂತು. ಈ ವ್ಯಕ್ತಿ ಇಷ್ಟು ಕಷ್ಟಪಡ್ತಿದ್ದಾರಲ್ಲ, ಎಲ್ಲರೂ ಸಹ ಮೋಸ ಮಾಡಿ ಇವ್ರನ್ನ ಕಳಿಸ್ಬಿಟ್ಟಿದ್ದಾರೆ, ಇವ್ರಿಗೆ ಅನುಗ್ರಹ ಮಾಡಲೇಬೇಕು ಅಂತ ಕಡೆಯಲ್ಲಿ ಕೈ ಹಿಡಿದಿದ್ದಂಥದ್ದು. ಆದರೆ ಆ ವ್ಯಕ್ತಿ ಒಂದು ಮನಸ್ಥಿತಿ ಕಳ್ಕೊಳ್ಳಿಲ್ಲ, ನಂಬಿಕೆ ಕಳ್ಕೊಳ್ಳಿಲ್ಲ. ರಾಯರು ನನಗೆ ಒಳ್ಳೇದು ಮಾಡೋ ತನಕ ನಾನು ಈ ಜಾಗ ಬಿಟ್ಟು ಹೋಗೋದಿಲ್ಲ ಅಂತ ಅಲ್ಲೇ ಉಳ್ಕೊಂಬಿಟ್ರು. ಆ ರೀತಿ ನಮ್ಗೆ ಇವತ್ತು ಕಷ್ಟ ಇದೆ ಅಂತಂದರೆ ನಾಳೆ ಸುಖ ಅನ್ನೋದು ಕೊಡ್ತಾರೆ. ಅದೇ ರೀತಿ ನಾವು ನಂಬಿಕೆ ಕಳ್ಕೊಳ್ಳೋದಕ್ಕೆ ಹೋಗ್ಬಾರ್ದು, ರಾಯರ ಮೇಲೆ ಇಟ್ಟಿರೋಂಥ ನಂಬಿಕೆ ಕಳ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಅವರ ಸೇವೆ ಏನಿದೆ ಅದನ್ನು ಮಾಡ್ತಾ ಹೋಗಬೇಕು. ನಮಗೆ ಕಷ್ಟ ಜಾಸ್ತಿ ಇದೆ ಅಂತಂದರೆ ಕಷ್ಟ ದಿನಗಳಲ್ಲಿ ರಾಯರ ಸೇವೆನ ಜಾಸ್ತಿ ಮಾಡ್ತಾ ಹೋಗಬೇಕು.
ಸುಮಾರು ಜನ ನಮಗೆ ಕಷ್ಟ ಇದೆ, ರಾಯರ ಪೂಜೆ ಮಾಡಿದ್ರು ಫಲ ಇಲ್ಲ ಅಂತಂದ್ಬಿಟ್ಟು ಕೆಲವು ಜನ ಪೂಜೆನೇ ಮಾಡೋದಿಲ್ಲ, ಹಾಗೆ ಸುಮ್ಮನಿದ್ಬಿಡ್ತೀರ. ರಾಯರ ಫೋಟೋ ಮನೇಲಿ ಇದೆ ಅಂತಂದರೆ ನೀವು 2 ಟೈಮು ಪೂಜೆ ಮಾಡಲೇಬೇಕು. ರಾಯರ ಫೋಟೋ ಇದೆ ಅಂತಂದರೆ ಆ ಮನೆ ಕತ್ಲು ಮಾಡೋಕ್ಕೆ ಹೋಗಬಾರ್ದು. ನೀವು 1 ಟೈಮ್ ದೀಪ ಹಚ್ಚಿ 2 ಟೈಮು ಊದ್ಗಡ್ಡೆ ಹಚ್ಚಿ ಪೂಜೆ ಮಾಡಿ ರಾಯರ ಹತ್ರ ಒಂದು ಪ್ರಾರ್ಥನೆ ಅಂತ ಮಾಡ್ಕೊಳ್ಳಿ. ರಾಯರು ಹೆಚ್ಚೆಚ್ಚು ಕಷ್ಟ ಕೊಡ್ತಿದ್ದಾರೆ ಅಂದರೆ ನಿಮ್ಮ ಕಷ್ಟ ಎಲ್ಲ ದೂರ ಆಗ್ತಿದೆ ಅಂತಲೇ ಅರ್ಥ. ನಂಬಿದಂಥವ್ರನ್ನ ಯಾವತ್ತೂ ರಾಯರು ಕೈ ಬಿಡೋದಿಲ್ಲ. ಆ ವ್ಯಕ್ತಿ ಕಾಯಿ ವ್ಯಾಪಾರದಲ್ಲಿ ನಂಬರ್ 1 ಆಗಿದ್ದಾರೆ ಇವಾಗ ಮಂತ್ರಾಲಯದಲ್ಲಿ. ಹಾಗೆ ಅಲ್ವಾ, ರಾಯರು ಯಾವ್ಯಾವ ರೀತಿ ಅನುಗ್ರಹ ಮಾಡ್ತಾರೆ ಅಂದರೆ ಅವರೊಬ್ಬರಿಗೆ ಅಲ್ಲ, ಸುಮಾರು ಜನಕ್ಕೆ ಅನುಗ್ರಹ ಮಾಡಿದ್ದಾರೆ. ಕೆಲವು ಜನ ಮನೆಯಲ್ಲಿ ಪೂಜೆ ಮಾಡ್ತಾರೆ. ಏಕೆ ಅಂತಂದರೆ ಮನೆ ಮಠ ಹೆಂಡ್ತಿ ಮಕ್ಳನ್ನ ಬಿಟ್ಟು ಮಂತ್ರಾಲಯಕ್ಕೆ ಹೋಗಿ ಒಂದು ಸೇವೆ ಮಾಡೋಕ್ಕಾಗೋದಿಲ್ಲ. ಏಕೆ ಅಂತಂದರೆ ಇಲ್ಲೆಲ್ಲನೂ ಬಿಟ್ಟೋದ್ರೆ ಇಲ್ಲಿ ಒಂದು ಜೀವನ ಅನ್ನೋದು ಹೇಗೆ ಮಾಡ್ತಾರೋ ಅವ್ರು ಹೆಂಡ್ತಿ ಮಕ್ಕಳು ಅನ್ನೋದಕ್ಕೋಸ್ಕರ ಇಲ್ಲಿ ಇದ್ಕೊಂಡು ರಾಯರು ಸೇವೆ ಮಾಡ್ತಾರೆ. ಕೆಲವರು ತುಂಬ ಕಷ್ಟ ಇರೋರು ಏನು ಮಾಡ್ತಾರೆ ಅಂತಂದರೆ ಅವ್ರಿಗೆ ಕಡೇ ಸ್ಥಿತಿಲಿ ಏನು ಮಾಡೋಕ್ಕಾಗೋದಿಲ್ಲ, ರಾಯರ ಅನುಗ್ರಹ ನನಗೆ ಬೇಕೇ ಬೇಕು, ನನ್ನ ಜೀವನ ಸುಧಾರ್ಸೋಕ್ಕಾಗೋದಿಲ್ಲ ಅನ್ನೋ ಟೈಮಲ್ಲಿ ಏನು ಮಾಡ್ತಾರೆ, ಮಂತ್ರಾಲಯಕ್ಕೆ ಹೊರಟೋಗ್ಬಿಡ್ತಾರೆ. ಅಲ್ಲಿ ತಿಂಗಳಂಗಟ್ಲೆ ವಾರಂಗಟ್ಲೆ ಅಲ್ಲೇ ಸೇರ್ಕೊಂಡ್ಬಿಡ್ತಾರೆ. ಒಂದು ವ್ರತ ಅಂತ ಮಾಡಿಕೊಂಡು ಅಲ್ಲೇ ಸೇರ್ಕೊಂಡ್ಬಿಡ್ತಾರೆ. ಅಲ್ಲಿ ಸೇವೆ ಮಾಡಿದಷ್ಟು ರಾಯರ ಅನುಗ್ರಹ ಹೆಚ್ಚೆಚ್ಚು ಆಗುತ್ತೆ. ಎಲ್ಲರಿಗೂ ಅದೇ ರೀತಿ ಅಲ್ಲಿಗೆ ಹೋಗಿ ಸೇವೆ ಮಾಡೋದಕ್ಕಾಗೋದಿಲ್ಲ. ಏಕೆಂತಂದರೆ ಇವಾಗ ಏನು ಮಾಡ್ತೀವಿ ಅಂತಂದರೆ ನಾವು ಬೆಳಗ್ಗೆ ಹೋಗೋದು ಸಂಜೆ ಬರೋದು, ಇಲ್ಲ ಒಂದು ದಿವಸ ಇರೋದು, ಆ ರೀತಿ ಮಾಡ್ತೀವಿ. ತುಂಬ ಕಷ್ಟ ಇರೋರು ಏನು ಮಾಡ್ತಾರೆ ಗೊತ್ತಾ, ಅಲ್ಲೇ ವಾರಂಗಟ್ಲೆ ಸೇರ್ಕೊಂಡ್ಬಿಡ್ತಾರೆ, ತಿಂಗಳಂಗಟ್ಲೆ ಅಲ್ಲೇ ಸೇರ್ಕೊಂಡ್ಬಿಡ್ತಾರೆ. ನಮ್ಮ ಜೀವನ ಸರಿಯೋಗೋ ತಕ್ಕ ನನಗೆ ನೀವು ಒಂದು ಒಳ್ಳೆ ಅನುಗ್ರಹ ಮಾಡೋ ತನಕ ನಾನು ಈ ಜಾಗ ಬಿಟ್ಟು ಹೋಗೋದಿಲ್ಲಪ್ಪ ಅಂತ ಅಲ್ಲೇ ಸೇರ್ಕೊಂಡ್ಬಿಡ್ತಾರೆ. ಆ ಸೇವೆ ರಾಯರಿಗೆ ಬೇಗ ಮುಟ್ಟುತ್ತೆ. ಏಕೆ ಅಂತಂದರೆ ಅವ್ರ ಕಷ್ಟ ಅಲ್ಲಿ ಪಡ್ತಾ ಇರೋದು ಅವ್ರ ರಾಯರಿಗೆ ಗೊತ್ತಾಗುತ್ತೆ, ಅವ್ರಿಗೆ ಬೇಗ ಅನುಗ್ರಹ ಅಂತ ಮಾಡ್ತಾರೆ. ಅದಕ್ಕೆ ಹೇಳೋದು, ಯಾರು ಅಷ್ಟೇ ನಿಮ್ಮ ಮನಸ್ಥಿತಿನ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ, ನಂಬಿಕೆ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ರಾಯರು ನಂಬಿದ್ದೀರಾ ಅಂತಂದರೆ ರಾಯರು ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ. ನಿಮ್ಮ ಕಷ್ಟಕ್ಕೆಲ್ಲ ಒಂದು ಪರಿಹಾರ ಅನ್ನೋದು ತೋರಿಸ್ತಾರೆ. ನಿಮ್ಗೆ ಯಾರು ಮೋಸ ಮಾಡಿದ್ರು ಆ ಮೋಸ ಮಾಡಿದ ಜನದ ಎದುರುಗಡೆನೇ ನಿಮ್ಮನ್ನು ಬೆಳೆಸ್ತಾ ಹೋಗ್ತಾರೆ. ಆ ವ್ಯಕ್ತಿ ಏನೂ ಇಲ್ಲದೆ ಇರೋರು ಬಂದಂಥವ್ರು ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ರು ಅವರು. ಏಕೆಂತಂದರೆ ರಾಯರು ಪವಾಡ ಇದೊಂದೇ ಅಲ್ಲ, ನಾವು ಕೇಳ್ತಾ ಹೋದರೆ ಸಾವಿರಾರು ಲಕ್ಷಾಂತರ ರಾಯರು ಪವಾಡ ಅನ್ನೋದು ಮಾಡಿದ್ದಾರೆ. ನಾವು ಇದನ್ನೆಲ್ಲ ತಿಳ್ಕೊಂಡು ನಮ್ಮ ಮನಸ್ಸಿಗೆ ಒಂದು ಸಮಾಧಾನ ಅನ್ನೋದು ಮಾಡ್ಕೋಬೇಕು. ರಾಯರು ಪೂಜೆ ಮಾಡಿದ್ರು ನಮಗೆ ಇನ್ನೂ ಒಳ್ಳೇದಾಗಿಲ್ಲ ಅಂತ ನಾವು ಪೂಜೆ ಮಾಡಿದ ತಕ್ಷಣ ಒಳ್ಳೇದಾಗೋದಿಲ್ಲ. ಏಕೆಂತಂದರೆ ಅದಕ್ಕೆ ಅಂತ ಒಂದು ಟೈಮ್ ಇರುತ್ತೆ. ಈಗ ಒಂದು ವ್ರತ ಅಂತ ಮಾಡ್ತೀವಿ, ವ್ರತ ಮುಗ್ದಿದ ತಕ್ಷಣ ನಮ್ಗೆ ಒಳ್ಳೇದಾಗೋದಿಲ್ಲ, ಸ್ವಲ್ಪ ಟೈಮ್ ನಾವು ಕಾಯಬೇಕಾಗುತ್ತೆ. ಕಾಯ್ದ ಮೇಲೆ ನಮ್ಗೆ ಒಳ್ಳೇದಾಗೋದು. ಆ ಟೈಮ್ ಬರೋ ತನಕನೂ ನಂಬಿಕೆ ಕಳ್ಕೊಳ್ಳೋದಕ್ಕೆ ಹೋಗಬಾರ್ದು. ನಮ್ಗೆ ಒಳ್ಳೇದಾಗಿಲ್ಲ ಅಂತಂದ್ಬಿಟ್ಟು ಸುಮ್ಮನೆ ಪೂಜೆ ಮಾಡ್ದಿರೋ ಇರೋದು, ಅದರೆಲ್ಲ ಮಾಡೋದಕ್ಕೆ ಹೋಗಬೇಡಿ. ನೀವು ಎಷ್ಟು ಪೂಜೆ ಮಾಡ್ತೀರೋ ಅದಕ್ಕೆ ಒಂದು ಫಲ ಅನ್ನೋದು ರಾಯರು ಕೊಟ್ಟೇ ಕೊಡ್ತಾರೆ. ನಿಮಗೆ ತುಂಬ ಜಾಸ್ತಿ ಕಷ್ಟ ಇದೆಯಾ ಅಂತನ್ನೋರು ರಾಯರು ಪಾದ ಹಿಡಿದು ಬಿಡಿ. ರಾಯರು ಯಾವತ್ತೂ ಅಷ್ಟೇ ಬಿಡೋದಕ್ಕೆ ಹೋಗಬೇಡಿ. ರಾಯರು ನಂಬಿದಂಥವ್ರನ್ನ ಯಾವತ್ತೂ ಅಷ್ಟೇ ನಡ್ನೀರಲ್ಲಿ ಕೈ ಬಿಡೋದಿಲ್ಲ. ಅವ್ರ ಕೈ ಹಿಡಿದು ಮೇಲೆ ಎತ್ತುತ್ತಾರೆ. ನಾವು ಎಕ್ಸಾಂಪಲ್ಗೆ ಇದೊಂದು ಚಿಕ್ಕ ಕಥೆ ನಾನು ಹೇಳಿದೆ. ನಾನು ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಕೊಟ್ಟು ಯಾರ್ಯಾರು ಸಾಲ ಮಾಡ್ಕೊಂಡಿದ್ದೀರೋ ಅವ್ರ ಸಾಲ ಎಲ್ಲ ತೀರಲಿ ಅಂತ ನಾನು ಕೇಳ್ಕೊತೀನಿ.